ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಬ್ಯಾಲ್ಕೆರೆಗೆ ಹೋಗೋಣ ಅಂತ ಹೊರಟಿದ್ದೀನಿ. ಬಟ್ ಬೆಳಿಗ್ಗೆನೆ ಮಳೆ ನೋಡ್ರಿ, ದಿನಿ ಮಳೆ. ಏನಾಗುತ್ತೋ ಏನೋ ಗೊತ್ತಿಲ್ಲ. ಮಳೆ ಬಂದರೆ ನಮ್ಮ ವ್ಯಾಪಾರ ಸ್ವಲ್ಪ ಡಲ್ಲೇ, ಯಾಕಂದರೆ ಜನಗಳು ಹೊರಗಡೆ ಬರಲ್ಲ ಮಳೆಗೆ. ನೋಡೋಣ, ಆದಷ್ಟು ಆಗಲಿ ಅಂತ ಹೋಗ್ತಾ ಇದ್ದೀನಿ. ನಮ್ಮ ಮೊದಲನೇ ಕಸ್ಟಮರ್ಗೆ ಇದು ಬೇಕಂತೆ. 3 ಬರ್ತಾವಲ್ಲ, ಅವಿಲ್ವೇ? 3 ಬರ್ತಾವಲ್ಲ. ಇದು ಒಂದೇ ಒಂದು ಇರೋದು. 3 ಇದೆ ನಮ್ಮನೆಗೆ. ಇಂಥದ್ದು ಇದು ಚೆನ್ನಾಗಿರುತ್ತಾಗ. ಒಂದು ಸೆಟ್ ರವೆ ಅಡಿಯೋಕ್ಕೆ, ಸಿಟ್ಟಿಗೆ ಆ ಥರ 3 ಬೇಕಾ? ಹ್ಞೂ. ಇದೆಷ್ಟು? ಸಿಂಗಲ್ 50 ಅಷ್ಟೇ. ಫೈಬರ್ ಇದು ಬರುತ್ತೆ ಬಾಡಿ. ಹಾಂ, ಫೈಬರ್ ಬಾಡಿ. ಇದು ಪ್ಲಾಸ್ಟಿಕ್ ಬಾಡಿ ಐತೆ ಮನೆಗೆ. ಇಂಥದ್ದು 3 ಇದಾವೆ. ನಮ್ಮ ಕಸ್ಟಮರ್ಗೆ 3 ಬೇಕಂತೆ, ಬಟ್ ನಮ್ಮ ಹತ್ರ ಇಲ್ಲ. ಸ್ಟೀಲ್ ನಾವು 3 ಬರ್ತಾವೆ ನೋಡಿ, ಅವಿಲ್ವೇ? ಸ್ಟೀಲಿನ ಜಲ್ಡಿ ಅಲ್ಲಿ ಶಿವನರ್ದ ಐತೆ ಅಂತದ್ದು. ಅದು ಇದೈತೆ ಇಂಥದ್ದು ಮನೆ ನಡೆಯಲ್ವಾ ಇದು? ಇಂಥದ್ದು ನಡೆಯಲ್ಲ. ನಡೆ ಆ ಕಡೆ. ದೊಡ್ಡವು ಡಿಸ್ಟರ್ಬ್ ಮಾಡ್ತಾ ಐತೆ ಫುಲ್ಲು. ಹೋಯ್ತೆ. ಇದಕ್ಕಿಂತ ದೊಡ್ಡ ಬರ್ತಾವೆ, ಅವಿಲ್ವೇ? ಐದವೆ. ನಿಂಗೆ ಎಂತ ಕೊಡೋದೇಳು ಉಲ್ಟಿ ಹೋಯ್ಬಿಡ್ತೀನಿ. ಏನೇ ನಾನು ಕೇಳಕ್ಕೆ ಬರಲ್ಲ, ಹಂಗೆ ಹೇಳ್ಬಿಡ್ತೀಯಪ್ಪ ಅತ್ಲಾಗಿ. ಹಂಗೆ ಹೇಳ್ಬೇಕು ಅಂತ ಇದ್ರಂಗೆ. ಯಾಕೆ ನಾನೇ 2 ಹೊತ್ತು ಹಸಿರು ಹೋಗ್ತೀನಿ. ನಮ್ಮ 2 ಹೊತ್ತು ಅಂದರೆ ಬೆಳಿಗ್ಗೆ ಸಂಜೆ. ತಮ್ಮಂದು ಇದೆ, ಹಣ ಇಂದು ದೊಡ್ಕೊಂಬಂದಿದೆ ವ್ಯಾಪಾರ. ಶ್ರೀರಾಮ್ಪುರದಾಗ ಇದ್ದಾರಲ್ಲ ಅವ್ರು ಯಾರು? ಯಾರು? ಶ್ರೀರಾಮ್ಪುರದಾಗೆ ನಿಮ್ಮ ರಂಗಣ್ಣ ಮಗಳು ಶ್ವೇತಾ. ಹಾಂ, ಶ್ವೇತಕ್ಕ. ಶ್ವೇತಾ ನೆಂಟ್ರ ಕಣಪ್ಪ ಎಲ್ಲ. ಎಲ್ಲ ನೆಂಟ್ರೆ ಅವ್ರದ್ದು ಅಂಗಡಿ. ನಮ್ಮ ಮನೆಯರ ಅಣ್ಣನ ಮಗಳು ನಾದ್ನಿ ಇಲ್ಲಿ ವಸ್ತ್ರದ ಪ್ರಕಾಶ ಅಂಗಡಿ ಗೊತ್ತಾ? ಹೋಲ್ಸೇಲ್ ಅಂಗಡಿ. ಗೊತ್ತಿಲ್ಲಪ್ಪ, ವಸ್ತುಗೆ ಅಷ್ಟು ಕಾಂಟ್ಯಾಕ್ಟ್ ಇಲ್ಲ ನನಗೆ. ಇರೋದು ಜಾಸ್ತಿ ವಸ್ತ್ರದಾಗ ಮ್ಯಾಗಿನ ಸ್ಟ್ಯಾಂಡಾಗ ಐತ್ರಿ, ರೋಡ್ ಸೈಡ್ 2 ಅಂಗಡಿ. ಈ ಫ್ಯಾಮಿಲಿ ಮ್ಯಾಟ್ರ್ ಸಾಕು, ವ್ಯಾಪಾರ ಮಾಡೋಣ. ಓಡೋದು ಹೇಳು. ನಾನು ಎಲ್ಲ ರೇಟ್ ಕೇಳ್ತೀನಿ. ನನ್ನ ಮಗನ ಓದ್ತಿ ಹೇಳು. ದೊಡ್ಡ ಬಂಡಿ ನಾನೆಲ್ಲ ತಿಳ್ಕೊಂಡೆ. ನಾನು ಕೇಳೋದು ನಿನಗೆ ಅಣ್ಣ. ನೋಡು ಬಾಣಲಿ ಸೈಜ್ ನೋಡು. ರೇಟ್ ನಾನು ಜಾಸ್ತಿ ಹೇಳಲ್ಲ. ತುಂಬ ಒಳ್ಳೆ ದೊಡ್ಡ ಬಾಣಲಿ. ನೀನು 6 ರೀತಿ ಕೇಳಿ. ದೊಡ್ಡ ಬಾಣಲೆ ನಾವು ನೀನು ಹೇಳ್ಬಿಡ್ತಾಮ. 100 ಗ್ರಾಮ್ ಹಾಂ, 1 kg ಬರೋಬರಿ ಐತೆ ಅಮ್ಮ. 100 ಗ್ರಾಮ್ ಅಂತಾರೆ ಅದಕ್ಕೆ. ಅಷ್ಟೇ. ಮತ್ತೆ 400 ರೂಪಾಯಿಗೆ ಯಾರು ಕೊಟ್ಬಿಟ್ರೆ ಬರೀ ಪಾತ್ರೆ ರೇಟ್ 420 ರೂಪಾಯಿ ಪಾತ್ರೆ ಐತೆ. ಅಲ್ಲ, ಪಾತ್ರೆ ಹೆಂಗೆ ಕೆಜಿ ಐತೆ? 420. ಹೇಳಿ ಬೇಗ ಹೇಳು. ಕೊಡ ಸುಮ್ಮನೆ. ಅದನ್ನ 400 ರೂಪಾಯಿ ಮಾಡಿ ಬರಲ್ಲ. ಮತ್ತೆ ಇನ್ನೆಷ್ಟು ಲಾಸ್ಟ್ ನೀನು ಹಂಗೆ ಕೇಳಿ 400. ನಾವೇನೇನಲ್ಲ ಬರಲ್ಲ ಬಿಡಾರೆ. ತುಂಬ ಕಮ್ಮಿ ಕೇಳಿದ್ರು ಫ್ರೆಂಡ್ಸ್ ಅವರು, ಅದಕ್ಕೆ ಕೊಡೋಕ್ಕಾಗಲಿಲ್ಲ. ಹಾಂ, ತುಂಬ ಕಮ್ಮಿ ಕೇಳ್ತಾ ಇದ್ದೀರಾ. ಬೇಗ ಹೇಳು. ಇಲ್ಲ, ಆರಟಿ ಅಲ್ಲಮ್ಮ. ಬಾಂಡ್ಲಿ ಯಾರೋ 1 kg ಆರಟಿ ಕೊಡ್ತಾರೆ. ಬೇರೆ ಏನು ಬೇಡವಾ? ಇಷ್ಟು ದೊಡ್ಡ ಬಾಂಡ್ಲಿ 400 ಕೇಳ್ತಾರೆ. ಹಾಂ, ಇಲ್ಲಪ್ಪ ಬರೋಲ್ಲ. ಯಾರಿಗಾರ ಕರೆದು ಕೇಳು, 4 ಜನ ಕೊಡ್ತೀಯಾ? ಇಲ್ಲ ರೇಟೇ ಇಲ್ಲ. ನೀನು ಕೇಳಲೇಬೇಡ. ಪಾತ್ರೆನೇ ಬರಲ್ಲ ಇವತ್ತು. ಕೇಳಿ ಫೋನ್ ಮಾಡಿ ಕೇಳು. ಅಣ್ಣ ರೇಟ್ ಹೆಂಗೈತೆ ಅಣ್ಣ? ಸಾಯಂಕಾಲ ಹೋಗಿ ಕೇಳು ಅಣ್ಣ. ನಿನ್ನೆ ಶಾಕ್ ಆಗ್ಬೇಕು, ಹಂಗೈತೆ ರೇಟು. ಇಲ್ಲ ಬರಲ್ಲ ಅವರು. 450 ಅಲ್ಲ, ನೀನು 650 ಕೊಟ್ಟರು ಬರಲ್ಲ. ಆ ಲೆಕ್ಕಾಚಾರದಾಗ ಐತೆ. ನೀನು 450 ಕೇಳಿ ಹೆಂಗೆ ಬರುತ್ತೆ? ಬರಲ್ಲ. ತುಂಬ ಕಮ್ಮಿ ಕೇಳ್ತಾರೆ ಫ್ರೆಂಡ್ಸ್. ತುಂಬ ಕಮ್ಮಿ ಅಂದರೆ ಯೋಚನೆ ಮಾಡಬಾರ್ದು ಅಂಥ ರೇಟಿಗೆ ಕೇಳ್ತಾರೆ. ನೋಡು, ಅದ್ರಿಗೂ ಏನು ಕೊಡಲ್ಲ ಅಂತಿದ್ದಾರೆ. ಇಲ್ಲ, ಆ ರೇಟಿಗೆ ಬರಲ್ಲಮ್ಮ. ಅಲ್ಲಿ ಬೇರೆ ಆವಾಜ್ ಆಗ್ತಾರೆ, ಕೊಡೋಲ್ಲ ನೀನು ಅಂತ. ಅಲ್ಲಿ ಏನು ಮಾಡೋದು? ಬಂದರೆ ನಾವು ಕೊಟ್ಬಿಡ್ತೀವಿ. 50 ರೂಪಾಯಿ ಬಂದರೆ ಸಾಕು ಅಂತ. ಬಟ್ ಕೇಳೋದೇ ಅರ್ಧ ಕಮ್ಮಿ ಕೇಳ್ತಾರೆ. ಇದೇ ಥರ ವ್ಯಾಪಾರ, ಏನು ಮಾಡೋಕ್ಕಾಗಲ್ಲ. ಮುಂದೆ ಹೋಗೋಣ ನಡೀರಿ. ನಮಗೆ ಕಾಯ್ತಿದ್ರಾ? ತುಂಬ ಜನ ಬರ್ತಾರಲ್ಲ ವ್ಯಾಪಾರಕ್ಕೆ. ಅಕ್ಕ 50 ರೂಪಾಯಿ ಅಷ್ಟೇ. ಒಂದೇ ಸಾಕ? 2 ತಗೊಳ್ರಿ. ಮಣಿ ಕುತ್ಕೊಂಡ ಮಣಿ ಐತೆ, ಬೇಕಾ? ಅದು ಹಾಕ್ತೀರಾ? ಇವೇನು ಜಲ್ಡಿನ ನೋಡು, 500 ಗ್ರಾಮ್ ಐತೆ. ಅರ್ಧ kg ಐತೆ. ಇಲ್ಲ ಅಂದ್ರೆ ಯಾರು? ಅಲ್ಲ, ನಾನು ಹಂಗೆ ಕೊಡೋಣ ಅಂತದ್ದು. ಹಂಗೆ ಬೇಡ. ಹಂಗೆ ಅಲ್ಲ, ತೂಕ ಮಾಡ್ದಂಗೆ ಪುರುಷಟ್ಟೆ ಅಲ್ಲ. ತೂಕ ಮಾಡ್ದಂಗೆ. ಅದು 1.5 ಎಷ್ಟಿತ್ತು? ಅದು 1.5 kg. 200. ಈ ಬಾಣಲಿ ಅದನ್ನು ಕೊಡೋಣ ಅತ್ಲಾಗಿ. ಅದನ್ನು ಕೊಟ್ಟು ತಾಡೋಣ. ಮೊದಲೇ ಸುಮಾರು ಒಂದು 20 ವರ್ಷದ ಬಾಂಡ್ಲಿ ಕಂಪಪ್ಪ. ಹಿಂಗೆ ಇದ್ದದ್ದು. ಇಂಡೆಲ್ಲ ತಡಿತವೆ. ಸಿಲ್ವರ್ ಅದು ತಡಿಯಲ್ಲ. ಅಯ್ಯೋ, ಭಾಳ ದಿವಸದ್ದು ಅದು. ಎಷ್ಟನೇ ಬಾಂಡ್ಲಿ?
ಇಂಡಿಯಲಮ್ ರೇಟ್ ಜಾಸ್ತಿ. ಅದೇ ಥರದ್ದು ಬರೀ ಸಿಲ್ವರ್ದಾದರೆ 150ಕ್ಕೆ ಸಿಗುತ್ತೆ. ಹಾಂ 100-150ಕ್ಕೆ ಸಿಗುತ್ತೆ. ಎಲ್ಲಿ ತೋರಿಸು. ಇಲ್ಲ ತರಲ್ಲ ನಾನು, ತಗ್ಗೋಗ್ತಾವಕ್ಕ ಅವು ತಂದರೆ. ಮತ್ತೆ ಈ ಮರ ಕೊಡು, ಅವು ಎಳ್ಕು ದುಡ್ಡು ಹೇಳು. ಈ ಮರ ಪ್ಲಾಸ್ಟಿಕ್ ಫೋನ್ ಪೇ ಮರ ಕೊಡು. ಐತೆ ಅದಕ್ಕೆ ಮರ. ನೀನು ಸುಮ್ಮನೆ ಕೊಡ. ಅಲ್ಲ 15 ರೂಪಾಯಿಗೆ ಯಾವ ಮರ ಬರುತ್ತೆ ನೀವೇ ಯೋಚನೆ ಮಾಡಿ. ಅದು ಆಯ್ತು. ತಾಳತ್ತೆ ಎಷ್ಟು ಕೊಡೋಣ ಹೇಳಿ 3. ಮತ್ತೆ ಇದು 20 ರೂಪಾಯಿಗೆ ನಮ್ಮ ಮರ ತಾಂತೀನಿ. ಇಲ್ಲ 20 ರೂಪಾಯಿಗೆ ಕಸ ಬಚಕ ಮರ ಬರುತ್ತೆ, ಅದು ಬರಲ್ಲ. ಸರಿಯಾ ನೀವು ಹೆಂಗೆ ಅಲ್ಲ ಕೊಡೋಣ 10 ರೂಪಾಯಿ ಕಮ್ಮಿ ಮಾಡಿ ಅದೊಂದು ವಿಚಾರ. ಕೊಡ್ತೀನಿ, ಅವು 2 ರೂಪಾಯಿ ಕೊಡು ಅಂತೀನಿ. 30 ರೂಪಾಯಿ ಕೊಡ್ತೀನಿ, ಕೊಡಪ್ಪ ಇಲ್ಲಿ. ಅದ್ರದ್ದು 300-400 ರೂಪಾಯಿ ಆಗುತ್ತೆ ಇದು. ಮಣಿ 300 ರೂಪಾಯಿ ಆಗ್ತದೆ. 100 ರೂಪಾಯಿ ಮಣಿ. 120 ಮಾರೋದು 5 ಕಾಲಿಂದ ಇದು. ಇನ್ನೂ 10 ರೂಪಾಯಿ ಜಾಸ್ತಿ ಆಗುತ್ತೆ. ಬೇಡ ನೀವು ಕಮ್ಮಿನೇ ಕೊಡ್ರಿ, ರೆಗ್ಯುಲರ್ ಕಸ್ಟಮರ್ ನೀವು. ನಾವು ಯಾಕೆ ಅವತ್ತೊಂದಕ್ಕೆ ಎಲ್ಲ ಹಿಂಗೆ ಈ ಒತ್ತರಲ್ಲ ಹಿಂಗೆ ತಗೊಂತರಕ್ಕೆ. ಅಣ್ಣ ಆ ಥರದ್ದೊಂದು ಸ್ಟೀಲಿನ ಪಾತ್ರೆ ತಂದ್ಕೊಡೋಣ. ಯಾವ ಥರದ್ದು? ಈ ಥರದ್ದು ಅಲ್ಲ, ಈ ಥರದ್ದು ಸ್ಟೀಲಿನ. ಅದೇ ನಾನು ಹೇಳ್ತಿರೋದು ಇಲ್ಲ ಐತಲ್ಲ ಆಗ ಎಷ್ಟದು? ಅದು 550. ಸಣ್ಣ ಪೈಲಿ ಇಂಥದ ತಗೋಣ ಅಂತ ಹೋಯ್ದು ಹೋಗುತ್ತಾ. ಯಾಕೆ ಅವು ಅಂಗಡಿ ಸಿಕ್ಲಿಲ್ಲ ನಮಗೆ. ನಾನು ಇದೀನಲ್ಲ, ಏನು ಹೇಳಿದ್ರು ತಂದು ಕೊಡ್ತೀನಿ. ಅದಕ್ಕೆ ಸ್ಟೀಲಿನ ಪಾತ್ರೆ ತುಂಬ. ಎಷ್ಟು ವರ್ಷ ಆದರೂ ಏನೂ ಆಗಲ್ಲ. ಅದು ನೀರು ಬಿದ್ದರೂ ಸ್ಟೀಲ್, ಅದು ಏನೂ ಆಗಲ್ಲ. ನೀವು ಇದು 100 ರೂಪಾಯಿ ಕೊಟ್ಟು ತಂತಿರಲ್ಲ, ಅದಕ್ಕೊಂದ್ಸರಿ ಬಂಡವಾಳ ಹಾಕಿದ್ರೆ ಎಷ್ಟು ವರ್ಷ ಆದರೂ 5 ವರ್ಷ ಆದರೂ ಏನೋ ಏನೂ ಆಗಲ್ಲ. ಅಲ್ಲ ಆರ್ಡ್ರ್ ಕೊಟ್ಟರೆ ಇನ್ನೂ ತರದೇನು ಈಗಲೇ ತರಲ್ಲ. ಇಲ್ಲಾಗಿದೆ ಟೋಟಲ್. ಓ ಬಾಣಲಿ ಬೆಳೆಸ್ತಿದ್ರಿ ಈಗ. 300, 400, 450 ಆಯ್ತು. ಎಷ್ಟು ಕೊಡ್ತಾರೋ ಗೊತ್ತಿಲ್ಲ. ಸ್ವಲ್ಪ ಗುಜರಿ ಕೊಟ್ಟಿದ್ದಾರೆ ಅಂದರೆ ಪರ್ಫೆಕ್ಟಾಗಿ ಕೊಡ್ತಾರೆ. ಜಾಸ್ತಿ ಚೌಕಾಸಿ ಮಾಡಲ್ಲ ಕಸ್ಟಮರು. ತುಂಬ ಕೆಲವರು ಸಿಗ್ತಾರೆ ಕಸ್ಟಮರು ಚೌಕಾಸಿ, ತುಂಬ ಚೌಕಾಸಿ ಮಾಡ್ತಾರೆ. ಈ ಫಸ್ಟ್ ಟೈಮ್ ನನಗೆ ಸಿಕ್ಕಿದ್ರಲ್ಲ, ಅವರು ಅರ್ಧ ಕೇಳಿದ್ರು. ಅಲ್ಲಿಗೆ 800 ರೂಪಾಯಿ ಐಟಮ್ಗೆ 400 ರೂಪಾಯಿ ಕೇಳಿದ್ರು. ಅಂದರೆ ಅರ್ಧ. ಬೆಡ್ಶೀಟ್ನವ್ರು ಹೇಳ್ತಾರಲ್ಲ ಆ ಥರ 1200 ಹೇಳಿ 600 ರೂಪಾಯಿ ಕೊಟ್ಟೋಗ್ತಾರೆ ಅವರು. ನಾನು ಆ ಥರ ಹೇಳೋದೇ ಇಲ್ಲ. ನಾನು ಹೇಳೋದು ಒಂದು 50 ರೂಪಾಯಿ ಇಟ್ಟು ಹೇಳ್ತೀನಿ ಅಷ್ಟೇ. 50 ರೂಪಾಯಿ 100 ರೂಪಾಯಿ ಇಲ್ಲ ಬರಲ್ಲ. ಈಗ ಎಷ್ಟು ಹಾಕ್ಬೇಕು ಹೇಳಿ, ನೀನು ಅಷ್ಟೊಂದು ಹೇಳಿದ್ರೆ ಸ್ಕ್ಯಾನರ್ ಕೊಡು. ಕೊಡ್ತೀನಿ.